ಲೋ ಮಗನೇ, ಯಾಕೋ ಇಷ್ಟೊತ್ತು ಮಲಗಿದ್ಯಾ? ಎದ್ದೇಳು. ಯಾಕಪ್ಪ ಇಷ್ಟು ಬೇಗ ಎಬ್ಬಿಸ್ದೆ? ಇನ್ ಮುಂದೆ ಹೀಗೆಲ್ಲ ಲೇಟಾಗಿ ಹೇಳಂಗಿಲ್ಲ ನೀನು. ಹೇ ಯಾಕಪ್ಪ? ಶಾಲೆಗೆ ಹೋಗುವುದು. ಸ್ಕೂಲ್ ಚಲೆ ಹಮ್ ಅಮ್ಮ, ನಾ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಇನ್ಮೇಲೆ ಹಂಗೆಲ್ಲ ಎಲ್ಲಂದ್ರಲ್ಲಿ ಹೋಗಂಗಿಲ್ಲ. ಯಾಕಮ್ಮ? ಶಾಲೆಗೆ ಹೋಗುವುದು. ಸ್ಕೂಲ್ ಚಲೆ ಹಮ್ ಏನೋ ಮಾಡ್ತಿದ್ಯಾ? ಇನ್ನು ಹೀಗೆಲ್ಲ ಅರ್ಧ ರಾತ್ರಿ ಟಿವಿ ಎಲ್ಲ ನೋಡಂಗಿಲ್ಲ. ಆಫ್ ಮಾಡಿ ಮಲ್ಕೋಬೇಗ. ಯಾಕಪ್ಪ? ಶಾಲೆಗೆ ಹೋಗುವುದು. ಸ್ಕೂಲ್ ಚಲೆ ಹಮ್ ಇನ್ಮೇಲೆ ಈ ತರ ಮೊಬೈಲ್ ಎಲ್ಲ ಯೂಸ್ ಮಾಡಂಗಿಲ್ಲ. ಕಂಟ್ರೋಲ್ ಅಲ್ಲಿ ಇರ್ಬೇಕು. ಯಾಕಮ್ಮ? ಶಾಲೆಗೆ ಹೋಗುವುದು. ಸ್ಕೂಲ್ ಚಲೆ ಹಮ್ ಅಮ್ಮ, ನಂದು ಯೂನಿಫಾರ್ಮು, ಬೆಲ್ಟು, ಟೈ, ID ಕಾರ್ಡ್ ಎಲ್ಲ ಎಲ್ಲಿದೆ ಅಮ್ಮ? ವಾಶ್ ಮಾಡಿ ಇಟ್ಕೊಬೇಕಲ್ಲ. ಯಾಕೋ ಮಗನೇ? ಶಾಲೆಗೆ ಹೋಗುವುದು. ಸ್ಕೂಲ್ ಚಲೆ ಹಮ್ ಜೂನ್ ಬಂತು ಅಂದರೆ ಕೆಲವರಿಗೆ ತಮ್ಮ ಮಕ್ಕಳನ್ನು ಮತ್ತೆ ಶಾಲೆಗೆ ಕಳಿಸೋ ಖುಷಿ ಒಂದು ಕಡೆ ಆದರೆ, ಇನ್ನೂ ಕೆಲವರಿಗೆ ತಮ್ಮ ಪುಟಾಣಿಗಳನ್ನು ಮೊದಲನೇ ಸಲ ಶಾಲೆಗೆ ಕಳಿಸೋ ಹುಮ್ಮಸ್ಸು ಇನ್ನೊಂದು ಕಡೆ. ಆದರೆ ಈ ಎರಡೂ ಖುಷಿನೂ ಸಿಗದೇ ಇರೋ ಸಾಕಷ್ಟು ಜನ ತಂದೆ ತಾಯಂದರು ಈಗಲೂ ನಮ್ಮ ದೇಶದಲ್ಲಿದ್ದಾರೆ. ಇವತ್ತಿಗೂ ನಮ್ಮ ದೇಶದಲ್ಲಿ 8 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳು ಶಾಲೆ ಮುಖ ನೋಡೋಕ್ಕೂ ಆಗದೆ ಹಾಗೆ ಉಳಿದಿದ್ದಾರೆ. ಸರ್ಕಾರ ಕೂಡ ಈ ಸಮಸ್ಯೆ ದೂರ ಮಾಡೋಕ್ಕೆ ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತಿದೆ. ಈ ವರ್ಷ ಆದರೂ ಭಾರತದ ಅನಕ್ಷರಸ್ಥರ ಸಂಖ್ಯೆ ಕಮ್ಮಿ ಆಗಲಿ, ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಲಿ.